ಇಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾರೆ. ನೀವು ಬಂದರೆ ಶನಿವಾರ ಭಾನುವಾರಗಳಂತೂ ಕಡ್ಡಾಯವಾಗಿರುತ್ತೆ. ಬೇರೆ ದಿನಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತಾರೆ. ನೋಡಿ ಎಲ್ಲ ಹಸುಗಳು, ಕಾಡು ಹಸುಗಳು, ಅಂದರೆ ಊರಿನ ಹಸುಗಳೇ ಇಲ್ಲಿ. ಅಂದರೆ ಈಗ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ. ಈಗ ನಾವು ಬಂದಿರೋದು ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ ಮಧ್ಯದಲ್ಲಿ. ಇದು ಬಿರು ಬೇಸಿಗೆ ಸಮಯ, ಆದರೂ ನೋಡಿ ಹಸಿರು ಹೇಗಿದೆ, ಹಚ್ಚ ಹಸಿರು ಹೇಗಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಳೆದ 10-15 ದಿನದಿಂದ ಮಳೆ, ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಅದರಿಂದ ಇದು ಬೇಸಿಗೆನೋ ಮಳೆಗಾಲನೋ ಒಂದು ಗೊತ್ತಾಗ್ತಾ ಇಲ್ಲ, ಆ ರೀತಿ ಇದೆ. ಬನ್ನಿ ಸ್ವಾಮಿ ಸನ್ನಿಧಿಗೆ ಹೋಗೋಣ. ಸ್ವಾಮಿ ದರ್ಶನ ಮಾಡಿ ಮತ್ತೆ ಈ ವಿಡಿಯೋನ ಮುಂದುವರಿಸ್ತೀನಿ. ಸೊ ನಾನು ಬೆಳ್ಳಂಬೆಳಗ್ಗೆ ಬಂದಿರೋದ್ರಿಂದ ಕೆಲವು ಭಕ್ತಾದಿಗಳಿದ್ದಾರೆ ಆಲ್ರೆಡಿ. ಈಗೀಗ ಹೆಚ್ಚಿಗೆ ಆಗ್ತಾರೆ. ಸ್ವಾಮಿಯ ಮನಸ್ಫೂರ್ತಿ ದರ್ಶನ ಮಾಡಿ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಸ್ವಾಮಿ ಸನ್ನಿಧಿಯ ಇತಿಹಾಸ. ಬನ್ನಿ ಸನ್ನಿಧಿಗೆ ಹೋಗೋಣ. ಸನ್ನಿಧಿಲಿ ವಿಡಿಯೋ ಮಾಡೋದು ನನಗೂ ಒಳ್ಳೆಯದಲ್ಲ ಅನಿಸುತ್ತೆ. ಮತ್ತೆ ವಾಪಸ್ಸು ಸಿಗೋಣ.